ಬಳ್ಳಾರಿ ಬ್ಯಾನರ್ ಗಲಭೆಯಿಂದಾಗಿ ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ರು. ಬಳ್ಳಾರಿ ಬ್ಯಾನರ್ ಗಲಭೆ ಏನಾಯ್ತು, ಗಲಾಟೆ ಏನಾಯ್ತು, ಇದರಿಂದ ಕಾರ್ಯಕರ್ತ ಸಾವನ್ನಪ್ಪಿದ್ರು. ಮಾಜಿ ಸಚಿವ ರೆಡ್ಡಿ ಗುರಿಯಾಗಿಸಿ ನಡೆದಿತ್ತ ಸಂಚು. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ. ಜನಾರ್ದನ ರೆಡ್ಡಿ ನಿವಾಸದ ಮೇಲೆ ಗುಂಡಿನ ಸುರಿಮಳೆ. ಕೈ ಶಾಸಕ ಭರತ್ ಆಪ್ತನ ಗನ್ಮ್ಯಾನ್ ನಿಂದ ಫೈರಿಂಗ್ ಮಾಡಲಾಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದ ಗುಂಡಿನ ಸುರಿಮಳೆ. ಎರಡು ಗುಂಪುಗಳು ಸೇರಿದ್ದ ಮಧ್ಯೆಯೇ ಮನೆಯತ್ತ ಫೈರಿಂಗ್. ಒಂದು ಸುತ್ತು ಗುಂಡು ಹಾರಿಸಿದ ಸತೀಶ್ ರೆಡ್ಡಿ ಗನ್ಮ್ಯಾನ್. ಜನಾರ್ದನ ರೆಡ್ಡಿ ಮನೆಯ ಕಿಟಕಿ ಗಾಜು ಪೀಸ್ ಪೀಸ್. ಈ ಒಂದು ಬಳ್ಳಾರಿ ಗಲಭೆಯಲ್ಲಿ ಜನಾರ್ದನ ರೆಡ್ಡಿಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಮಾಜಿ ಸಚಿವ ರೆಡ್ಡಿಯನ್ನ ಗುರಿಯಾಗಿಸ್ಕೊಂಡು ಈ ಒಂದು ಸಂಚನ್ನ ರೂಪಿಸಲಾಗುತ್ತೆ. ಯಾಕೆಂತಂದ್ರೆ ಜನಾರ್ದನ ರೆಡ್ಡಿ ಅವರೇ ಹೇಳಿದ್ರು, ನನ್ನನ್ನ ಗುರಿಯಾಗಿಸ್ಕೊಂಡು ಈ ರೀತಿಯಾಗಿ ಅಟ್ಯಾಕ್ ಮಾಡಿದ್ದಾರೆ, ಗಲಭೆಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ. ಹಾಗಾಗಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಒಂದು ಸುತ್ತು ಗುಂಡನ್ನ ಸತೀಶ್ ರೆಡ್ಡಿ ಗನ್ಮ್ಯಾನ್ ಹಾರಿಸಿದ್ರು ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಜೊತೆಗೆ ಏನು ಜನಾರ್ದನ ರೆಡ್ಡಿ ಮನೆಯ ಕಿಟಕಿ ಗಾಜುಗಳು ಎಲ್ಲವೂ ಕೂಡ ಪೀಸ್ ಪೀಸ್ ಆಗಿದೆ. ಈ ಒಂದು ಗಲಾಟೆ ಆಗಿರಬಹುದು ಅಥವಾ ಗಲಭೆ ಆಗಿರ್ಬೋದು, ಇದರಿಂದ ಏನ್ ಲಾಭ ಆಯ್ತು? ಇದರಿಂದ ಒಬ್ಬ ಕಾರ್ಯಕರ್ತ ಸಾವನ್ನಪ್ಪ. ಆ ಒಂದು ಸಾವಿಗೆ ಯಾರು ನ್ಯಾಯ ಒದಗಿಸ್ತಾರೆ? ಜೊತೆಗೆ ಆ ಒಂದು ಸಾವಿನ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ಪಕ್ಷ ಯಾವುದೇ ಇರಲಿ, ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಆದ್ರೆ ಆ ಒಂದು ಕಾರ್ಯಕರ್ತನ ಸಾವಿಗೆ ನ್ಯಾಯವನ್ನ ಯಾರು ಒದಗಿಸ್ತಾರೆ ಅನ್ನೋದು ಕೂಡ ಈಗ ಬಹಳ ಮುಖ್ಯ ಆಗುತ್ತೆ. ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಗಲಾಟೆ ಮಾಡ್ಕೊಂಡಿದ್ದಾರೆ, ಗಲಭೆ ಮಾಡ್ಕೊಂಡಿದ್ದಾರೆ ಅಂತ. ಕೇವಲ ಒಂದು ಬ್ಯಾನರ್ ವಿಚಾರ, ಆ ಒಂದು ಬ್ಯಾನರ್ ವಿಚಾರಕ್ಕೆ ಇಷ್ಟರ ಮಟ್ಟಿಗೆ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ, ಇಷ್ಟರ ಮಟ್ಟಿಗೆ ಹೊಡೆದಾಡ್ಕೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರ ಕೈಗೆ ದೊಣ್ಣೆ ಹೆಂಗ್ ಸಿಕ್ತು ಅಂತ ಗೊತ್ತಾಗ್ತಾ ಇಲ್ಲ. ಮುಂಚಿತವಾಗಿ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರ? ಹಾಗಾದ್ರೆ ಎಲ್ಲ ಒಂದು ದೊಣ್ಣೆ ಆಗಿರಬಹುದು ಅಥವಾ ಕಲ್ಲುಗಳಾಗಿರ್ಬೋದು ಮುಂಚೆನೆ ಸಂಗ್ರಹ ಮಾಡಿ ಇಟ್ಕೊಂಡಿದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಗಮನಿಸ್ತಾ ಇರ್ಬೋದು ಯಾವ ರೀತಿ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ. ಇನ್ನು ಜನಾರ್ದನ ರೆಡ್ಡಿ ನಿವಾಸದ ಮೇಲೂ ಕೂಡ ಗುಂಡಿನ ಸುರಿಮಳೆಯನ್ನ ಸುರಿಸಿದ್ದಾರೆ. ಜನಾರ್ದನ ರೆಡ್ಡಿ ಅವರ ಮನೆಯ ಕಿಟಕಿ ಏನಿದೆ, ಕಿಟಕಿಯ ಗಾಜು ಎಲ್ಲವೂ ಕೂಡ ಪೀಸ್ ಪೀಸ್ ಆಗಿದೆ. ಇಷ್ಟರ ಮಟ್ಟಿಗೆ ಗಲಾಟೆಯನ್ನ ಮಾಡಿದ್ದಾರೆ. ಇನ್ನು ಜನಾರ್ದನ ರೆಡ್ಡಿಯನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಗಲಾಟೆ ಮಾಡಿದ್ರ, ಗಲಭೆ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಜನಾರ್ದನ ರೆಡ್ಡಿ ಅವರೇ ಹೇಳಿದ್ರು, ನನ್ನನ್ನ ಉದ್ದೇಶವಾಗಿಟ್ಕೊಂಡು, ನನ್ನನ್ನ ಗುರಿಯಾಗಿಟ್ಕೊಂಡು ಹಲ್ಲೆ ಮಾಡಿದ್ದಾರೆ, ಈ ರೀತಿಯಾಗಿ ಗಲಾಟೆಯನ್ನ ಮಾಡಿದ್ದಾರೆ, ನನ್ನ ಜೀವಕ್ಕೆ ಒಂದು ಭಯ ಇದೆ ಅಂತ ಕೂಡ ಅವರೇ ಹೇಳ್ಕೊಂಡಿದ್ರು. ಸದ್ಯಕ್ಕೆ ಪೊಲೀಸರು ಈ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನೇ ತನಿಖೆ ಮಾಡಿದ್ರು ಒಬ್ಬರ ಜೀವ ಹೋಯ್ತಲ್ಲ, ಕೈ ಕಾರ್ಯಕರ್ತನ ಜೀವ ಹೋಗಿದೆ. ಆ ಒಂದು ಕುಟುಂಬಕ್ಕೆ ಯಾರು ಹೊಣೆಯಾಗ್ತಾರೆ, ಯಾರು ನೆರೆಯಾಗ್ತಾರೆ? ಕಾರ್ಯಕರ್ತರಿಂದ ಪಕ್ಷ, ಪಕ್ಷದಿಂದ ಕಾರ್ಯಕರ್ತ ಅಂತ ಹೇಳಲಿಕ್ಕಾಗಲ್ಲ. ಒಂದು ಪಕ್ಷದಲ್ಲಿ ಕಾರ್ಯಕರ್ತ ಎಷ್ಟು ಬಲವಾಗಿರ್ತಾರೆ, ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಆಗ ಮಾತ್ರ ಆ ಒಂದು ಪಕ್ಷ ಬಲವರ್ಧನೆ ಆಗತ್ತೆ. ಗಟ್ಟಿಯಾಗಿ ನೆಲೆಯೂರಬೇಕು ಒಂದು ಪಕ್ಷ ಅಂತ ಅಂದ್ರೆ ಕಾರ್ಯಕರ್ತರ ಶ್ರಮ ಇರುತ್ತೆ. ಆದ್ರೆ ಒಬ್ಬ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ, ಇಷ್ಟರ ಮಟ್ಟಿಗೆ ಗಲಾಟೆ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಏನ್ ಹೇಳ್ಬೇಕಿಂತ ಅವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಕಿಡಿಗೇಡಿಗಳು ಅಂತ ಹೇಳ್ಬೇಕಾ, ಏನಂತ ಕರಿಬೇಕು ಇವ್ರನ್ನ? ಒಬ್ಬ ವ್ಯಕ್ತಿಯ ಸಾವಾಗಿದೆ, ಕಾರ್ಯಕರ್ತ ಬಿಟ್ಬಿಡಿ, ಒಬ್ಬ ವ್ಯಕ್ತಿ, ಕುಟುಂಬದವರ ಪರಿಸ್ಥಿತಿ ಏನಾಗಬೇಕು? ಒಂದು ಕುಟುಂಬ ಅವ್ರನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇರತ್ತೆ. ಕೇವಲ ಒಂದು ಬ್ಯಾನರ್ ವಿಚಾರ ರೀ, ದೊಡ್ಡ ವಿಚಾರನೇ ಅಲ್ಲ, ಬ್ಯಾನರ್ ವಿಚಾರಕ್ಕೆ ಈ ರೀತಿಯಾಗಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಒಂದು ಬ್ಯಾನರ್ ಅಳವಡಿಕೆ ಮಾಡ್ಲಿಕ್ಕೆ ಒಂದು ತಂಡ ರೆಡಿ ಆಗಿತ್ತು, ಮತ್ತೊಬ್ರು ಬೇಡ ಅಂದ್ರು. ಜನಾರ್ದನ ರೆಡ್ಡಿ ಅವರು ನಮ್ಮ ಮನೆ ಮುಂದೆ ಈ ಒಂದು ಬ್ಯಾನರ್ ಅನ್ನ ಹಾಕಬೇಡಿ ಅಂತ ಹೇಳಿದ್ದಾರೆ. ಭರತ್ ರೆಡ್ಡಿ ಅವರ ಬಣದವರು ನಾವು ಬ್ಯಾನರ್ ಹಾಕೇ ತೀರ್ತೀವಿ ಅಂತ ಹೇಳಿದ್ದಾರೆ. ಈ ನಡುವೆ ಮಾತಿನ ಚಕಮಕಿ ಆಗಿದೆ. ಮಾತಿನ ಚಕಮಕಿಯಲ್ಲಿ ಹೊಡೆದಾಟ ಆಗಿದೆ, ಕಲ್ಲು ತೂರಾಟ ಮಾಡಿದ್ದಾರೆ, ದೊಣ್ಣೆಯಿಂದ ಬಡ್ದಾಡ್ಕೊಂಡಿದ್ದಾರೆ. ಇವ್ರ ಕೈಗೆ ದೊಣ್ಣೆ ಹೆಂಗ್ ಸಿಕ್ತು ಅಂತ ಪೊಲೀಸರಿಗೆ ತನಿಖೆ ಮಾಡಬೇಕು. ಆ ಒಂದು ಜಾಗದಲ್ಲಿ ದೊಣ್ಣೆ ಎಲ್ಲಿತ್ತು? ಅಷ್ಟು ಜನದ ಕೈಗೆ ದೊಣ್ಣೆ ಹೆಂಗ್ ಹೋಯ್ತು? ಕಲ್ಲುಗಳು ಹೆಂಗ್ ಸಿಕ್ತು? ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನೇ ತನಿಖೆ ಮಾಡಿದ್ರು ಕೂಡ ಒಂದು ಜೀವ ಅಂತೂ ಹೋಗಿದೆ. ಇದನ್ನ ಸರಿಪಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಲ್ಲ. ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ 4 ಕೇಸ್ ದಾಖಲಾಗಿದೆ. ಸುಮೋಟೋ ಪ್ರಕರಣ ಸೇರಿ 4 ಪ್ರತ್ಯೇಕ ಕೇಸ್ಗಳು ದಾಖಲಾಗಿದೆ. ಫೈರಿಂಗ್ ನಲ್ಲಿ ರಾಜಶೇಖರ್ ಮೃತಪಟ್ಟ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ. ವಾಲ್ಮೀಕಿ ಮಹರ್ಷಿಗೆ ಅಪಮಾನ ಆರೋಪದ ಅಡಿ ಕೇಸನ್ನು ದಾಖಲು ಮಾಡಲಾಗಿದೆ. ಪ್ರೈವೇಟ್ ಗನ್ಮ್ಯಾನ್ ಹಾಗೂ ಗನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ.
ಒಟ್ಟಾರೆ 5 ಖಾಸಗಿ ಗನ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಕ್ಕ ಬುಲೆಟ್ಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಒಂದು ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ 4 ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಫೈರಿಂಗ್ನಲ್ಲಿ ರಾಜಶೇಖರ್ ಮೃತಪಟ್ಟ ಬಗ್ಗೆ ಕೂಡ ಕೇಸ್ ದಾಖಲಾಗಿದೆ. ಜೊತೆಗೆ ವಾಲ್ಮೀಕಿ ಮಹರ್ಷಿಗೆ ಅಪಮಾನ ಆರೋಪದ ಅಡಿ ಕೂಡ ಕೇಸನ್ನ ದಾಖಲು ಮಾಡಲಾಗಿದೆ. ಏನ್ ಪ್ರೈವೇಟ್ ಗನ್ಮ್ಯಾನ್ಗಳಿದ್ರು, ಜೊತೆಗೆ ಆ ಗನ್ಗಳೇನಿತ್ತು ಅದೆಲ್ಲವನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ 5 ಖಾಸಗಿ ಗನ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಕ್ಕ ಬುಲೆಟ್ಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅವರು ಈ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ 4 ಕೇಸ್ಗಳು ಕೂಡ ಈಗ ದಾಖಲಾಗಿದೆ. ಸುಮೋಟೋ ಪ್ರಕರಣ ಸೇರಿ 4 ಪ್ರತ್ಯೇಕ ಕೇಸ್ಗಳನ್ನ ಸದ್ಯಕ್ಕೆ ದಾಖಲು ಮಾಡಲಾಗಿದೆ. ನಾಳೆ ದೇಶದ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಬ್ಯಾನರ್ ವಿಚಾರದಲ್ಲಿ 2 ಕಾರ್ಯಕ್ರಮಗಳ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಲಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಗಂಟೆ ಮತ್ತೆ 2 ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಹಾಜರಿದ್ದು ಅದನ್ನು 2 ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ, 1 ಸೋಮೋಟೋ ನಾವೇ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು ಒಂದು ಯಾರು ಎಲ್ಲಿಂದ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಯಾರು ಪ್ರೈವೇಟ್ ಗನ್ಗಳು ಫೈರ್ ಮಾಡಿದ್ರೆ ಅವ್ರ ಗನ್ಗಳನ್ನ ನಾವು ಆಗಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಇದನ್ನೆಲ್ಲ FSLಗೆ ಕಳಿಸಿ ಅದನ್ನು ಬ್ಯಾಲಿಸ್ಟಿಕ್ ಎಕ್ಸಾಮಿನೇಷನ್ ಮಾಡಿ ಮುಂದಿನ ಕ್ರಮ ಯಾರು ಮಾಡಿದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಅವ್ರ ಕಡೆಯಿಂದ ಯಾವುದು ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದ್ರು. ಮತ್ತೆ ಅದನ್ನು ಇನ್ನೂ ತೀವ್ರವಾಗಿ ತಪಾಸಣೆ ಮಾಡೋಕ್ಕೆ ಹೇಳಿದ್ದೀವಿ. 2 ಕಡೆಯವರು ಯಾರ್ಯಾರು ಗನ್ಮನ್ಗಳಿದ್ದಾರೆ ಅವ್ರು 2 ಕಡೆಯವ್ರಿಗೂ ಗನ್ಗಳನ್ನ ಸೀಸ್ ಮಾಡಿ ಅದನ್ನು FSL ಕಳಿಸಿ ಅದು ಯಾವ ರೀತಿ ಮುಂದೆ ತನಿಖೆಯಲ್ಲಿ ಏನು ರೀತಿ ಬರುತ್ತೋ ಅದಕ್ಕೆ ತಗೊಳ್ತೀವಿ. ಸರ್, ಇದು ಬುಲೆಟ್ ಖಾಸಗಿ ಗನ್ನಿಂದ ಅಥವಾ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳ ಗಾಡಿನಲ್ಲಿ ಒಂದು ಬುಲೆಟ್ ಸಿಕ್ಕಿದೆ. ನಮ್ಮ ಅಧಿಕಾರಿಗಳ ವರದಿ ಪ್ರಕಾರ ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರು ಗಾಡಿನಲ್ಲಿ ಫೈರ್ ಮಾಡಿಲ್ಲ, ಟಿಯರ್ ಗ್ಯಾಸ್ ಫೈರ್ ಮಾಡಿದ್ದಾರೆ. ಬಟ್ ಹಂಗಾಗಿ ಇದು ಬಾಡಿನಲ್ಲಿ ಏನು ಬುಲೆಟ್ ಅಂಶ ಸಿಕ್ಕಿದೆ ಅದನ್ನು FSL ಕಳಿಸಿ ಅದರಲ್ಲಿ ನಾವು ಸೀಸ್ ಮಾಡಿರೋ ವೆಪನ್ಗೆ ಮ್ಯಾಚ್ ಮಾಡೋ ಪ್ರಯತ್ನ ಮಾಡ್ತೀವಿ ನಾವು. ಅದ್ರ ಮೇಲೆ ಮುಂದಿನ ತನಿಖೆ ನಡೀತೀವಿ. ಸರ್, ಎಷ್ಟು ಗನ್ಗಳನ್ನು ಸೀಸ್ ಮಾಡಲಾಗಿದೆ ಸರ್? 5 ಸಿಕ್ಕಿದೆ ಈಗ. ಮತ್ತು ಉಳಿದವನು ಯಾರ್ಯಾರು ಗನ್ ಬಂದು ಇಟ್ಕೊಂಡಿದ್ದಾರೆ ಅವ್ರದ್ದು ಯಾರ್ಯಾರು ಸುತ್ತಮುತ್ತ ಇದ್ದು ಅವ್ರದ್ದು ಎಲ್ಲ ಚೆಕ್ ಮಾಡಿ ಯಾರ್ಯಾರು ಗನ್ ಇಟ್ಕೊಂಡಿದ್ರೆ ಎಲ್ಲ ಮಾಡಿ. ಸರ್, ಪರ್ಟಿಕ್ಯುಲರ್ ಯಾರು ಗನ್ಗಳು ಸೀಸ್ ಆಗಿದೆ ಸರ್ ಅಂತ ಅಂದ್ರೆ ಭರತ್ ರೆಡ್ಡಿ ಅವ್ರ ಕಡೆ 2 ಕಡೆಯವ್ರದ್ದು ಅಂತ ಹೇಳಿ ಹೇಳ್ಬೋದು ಈ ಸಂದರ್ಭದಲ್ಲಿ. ಅದಕ್ಕೆ ಈಗ ತನಿಖೆ ನಡೀಬೇಕಾದ್ರೆ ಈಗ ಅದಕ್ಕಿಂತ ಹೆಚ್ಚಿನ ಅಂಶಗಳನ್ನು ತಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕ್ಕೆ ಸಾಧ್ಯ. ಅವ್ರ ಕಡೆಯಿಂದ ಯಾವುದು ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದ್ರು. ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿಗೆ ದೂರು ನೀಡಿದ ಬಿಜೆಪಿ ನಾಯಕರ ನಿಯೋಗ. ಡಿಜಿಪಿ ಎಂಎ ಸಲೀಂ ಭೇಟಿಯಾದ ಬಿಜೆಪಿ ನಿಯೋಗ. ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಸಿಸಿ ಪಾಟೀಲ್, ಮಹೇಶ್ ತೆಂಗಿನಕಾಯಿ, ಛಲವಾದಿ ನಾರಾಯಣಸ್ವಾಮಿ, ವಿಪಕ್ಷ ಮುಖ್ಯ ಸಚೇತನಕ ಎನ್ ರವಿಕುಮಾರ್ ನಿಯೋಗ. ಬಳ್ಳಾರಿಯಲ್ಲಿ ನಡೆದ ಘಟನೆ ಬಗ್ಗೆ ಡಿಜಿಪಿ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿಪಿಗೆ ದೂರು ನೀಡಿದ್ದಾರೆ ಬಿಜೆಪಿ ನಾಯಕರ ನಿಯೋಗ. ಡಿಜಿಪಿ ಎಂಎ ಸಲೀಮನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ನಿಯೋಗದವರು. ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರಬಹುದು, ಶಾಸಕ ಸಿಸಿ ಪಾಟೀಲ್, ಮಹೇಶ್ ತೆಂಗಿನಕಾಯಿ, ಛಲವಾದಿ ನಾರಾಯಣಸ್ವಾಮಿ, ವಿಪಕ್ಷ ಮುಖ್ಯ ಸಚೇತನಕ ಎನ್ ರವಿಕುಮಾರ್ ನಿಯೋಗ ಭೇಟಿ ಮಾಡಿದೆ. ಇನ್ನು ಬಳ್ಳಾರಿಯಲ್ಲಿ ನಡೆದ ಘಟನೆಯ ಬಗ್ಗೆ ಡಿಜಿಪಿ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ.
ಯಾರು ತಪ್ಪಿತಸ್ಥರಿರ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಬಿಜೆಪಿ ನಿಯೋಗದವರು ಈಗ ಸದ್ಯಕ್ಕೆ ಡಿಜಿಪಿಯನ್ನ ಭೇಟಿ ಮಾಡಿ ಒತ್ತಾಯವನ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಣ ಹೋಗಿದೆ, ಆ ಒಂದು ಜೀವಕ್ಕೆ ನ್ಯಾಯ ಸಿಗಬೇಕು ಅಂತಂದ್ರೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಲೇಬೇಕು ಅಂತ ಡಿಜಿಪಿ ಎಂಎಸ್ ಸಲೀಮನ್ನ ಭೇಟಿಯಾಗಿ ಬಿಜೆಪಿ ನಿಯೋಗ ಮನವಿಯನ್ನ ಮಾಡ್ಕೊಂಡಿದೆ, ಜೊತೆಗೆ ಒತ್ತಾಯವನ್ನ ಮಾಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಬೇಕಾಗತ್ತೆ, ಜೊತೆಗೆ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕೂಡ ಕಠಿಣ ಕ್ರಮವನ್ನ ಜರುಗಿಸಬೇಕಾಗತ್ತೆ ಅಂತ ಬಿಜೆಪಿ ನಿಯೋಗದವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಡಿಜಿಪಿ ಅವರಿಗೆ. ಡಿಜಿ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ನಿನ್ನೆ ಆಗಿರ್ತಕ್ಕಂಥ ಈ ಸಂಪೂರ್ಣ ಘಟನೆ ಜನಾರ್ದನ್ ರೆಡ್ಡಿ ಅವರ ಅನುಪಸ್ಥಿತಿಯಲ್ಲಿ ಆಗಿದೆ. ಗಲಾಟೆ ತುಂಬಾ ಹೆಚ್ಚಾದ ಮೇಲೆ ಅವರು ಗಂಗಾವತಿಯಿಂದ ಧಾವಿಸಿ ಬಂದಿದ್ದಾರೆ. ಅದು ಬಂದ ತಕ್ಷಣ ಅವರನ್ನೇ ಗುರಿ ಮಾಡಿ ಫೈರ್ ಮಾಡಲಾಗಿದೆ. ಈಗ ಬರ್ತಾ ಇರತಕ್ಕಂಥ ವರದಿಗಳು ಕೂಡ ಮಿಸ್ಫೈರ್ ಅಂತ ಹೇಳ್ತಿದ್ದಾರೆ ಹೊರತು ಇದು ನೇರವಾಗಿ ಆಗಿದೆ ಅಂತೇಳಿ ಪೊಲೀಸ್ನವರು ಹೇಳ್ತಿಲ್ಲ. ಎಫ್ಐಆರ್ ಗುಂಡು ಆರಿಸಿದ್ದು ಎಲ್ಲಿಂದ ಅಂತಂದ್ರೆ ಈ ಗನ್ಮ್ಯಾನ್ಗಳು ಯಾರು ಇಟ್ಕೊಂಡಿದ್ರೋ ಇವರು ಕಾಂಗ್ರೆಸ್ನ ಮುಖಂಡರುಗಳು ಅವ್ರ ಕಡೆಯಿಂದ ಆರಿ ಬಂದಿದೆ ಅನ್ನೋದು ಈಗ ಬಂದಿರತಕ್ಕಂಥ ವಿಚಾರ. ಆಗಿದ್ದ ಮೇಲೆ ಅವರನ್ನು ನೀವು ಅರೆಸ್ಟ್ ಯಾಕೆ ಮಾಡಿಲ್ಲ? ಇದು ನಂಬರ್ 1. ನಂಬರ್ 2, ಗುಂಡು ಅವ್ರ ಮೇಲೆ ಹಾಕಿದಾಗ ಅವರು ಅದರಿಂದ ತಪ್ಪಿದ್ದಾರೆ ರೆಡ್ಡಿ ಅವರು. ಆ ಗುಂಡು ಸಿಕ್ಕಿದ್ದನ್ನು ಕೂಡ ಪ್ರದರ್ಶನ ಮಾಡಿ ತೋರಿಸಿದ್ರೆ ಎಫ್ಐಆರ್ ಯಾರ ಮೇಲೆ ಹಾಕಬೇಕು ನೀವು? ಅದನ್ನು ಬಿಟ್ಟು ರೆಡ್ಡಿ ಅವರ ಮೇಲೆ ಎಫ್ಐಆರ್ ಹಾಕಿದ್ದೀರಿ. ಈ ಏನೋ ಭರತ್ ರೆಡ್ಡಿ ಅವರು ಬೀದಿಯಲ್ಲಿ ನಿಂತು ಹೋಮ್ ಮಿನಿಸ್ಟರ್ಗೆ ಮಾತಾಡ್ತಾರೆ. ಆದ್ರೆ ಹೋಮ್ ಮಿನಿಸ್ಟರ್ ಯಾರನ್ನ ಕೇಳಬೇಕಾಗಿತ್ತು? ಅವ್ರದ್ದು ಆದ್ಮೇಲೆ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ನಿಮಗೇನಾಯ್ತು, ನಿಮ್ಗೇನಾದ್ರು ರಕ್ಷಣೆ ಬೇಕಂತ ಕೇಳಿದ್ದೀರಾ? ಸರ್ಕಾರ ಟೋಟಲಿ ಫೇಲ್ ಆಗಿದೆ ಅಲ್ಲ, ಇದು ಫೇಲ್ಗಿಂತ ಹೆಚ್ಚಿಗೆ ಸರ್ಕಾರವೇ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನೋದು ಇದರಲ್ಲಿ ಎದ್ದು ಕಾಣ್ತದೆ. ಮೊನ್ನೆ ಡಿಜಿ ಅವರಿಗೆ ಗಮನಕ್ಕೆ ತಂದಿದ್ದೇವೆ. ನಿನ್ನೆ ಆಗಿರ್ತಕ್ಕಂಥ ಈ ಸಂಪೂರ್ಣ ಘಟನೆ ಜನಾರ್ದನ್ ರೆಡ್ಡಿ ಅವರ ಅನುಪಸ್ಥಿತಿಯಲ್ಲಿ ಆಗಿದೆ. ಗಲಾಟೆ ತುಂಬಾ ಹೆಚ್ಚಾದ ಮೇಲೆ ಅವರು ಗಂಗಾವತಿಯಿಂದ ಧಾವಿಸಿ ಬಂದಿದ್ದಾರೆ. ನೋಡಿ, ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಇವತ್ತು ಕುಸಿದು ಬಿದ್ದಿದೆ. ಸರ್ಕಾರಿ ಪ್ರಾಯೋಜಿತ ದಂಗೆಗಳನ್ನು ಮಾಡುವಂತ ಒಂದು ಹುನ್ನಾರವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗ ಇವತ್ತು ಬಳ್ಳಾರಿಯಲ್ಲಿ ನಡೀತಾ ಇರುವಂತದ್ದು. ಒಂದು ಫ್ಲೆಕ್ಸ್ ಹಾಕುವಂತ ಗಲಾಟೆನಲ್ಲಿ ಒಬ್ಬ ಶಾಸಕರೇ ಬಂದು ಪ್ರಚೋದನೆಯನ್ನು ಕೊಡ್ತಾರೆ, ಗುಂಡು ಹಾರಿಸ್ತಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ಕಾನೂನಿದೆ ಅಂತ ಅನಿಸ್ತಾ ಇದೆಯಾ? ಅಂದ್ರೆ ಸರ್ಕಾರವೇ ಒಂದು ಪ್ರಚೋದನೆಯನ್ನು ಕೊಟ್ಟು ದಂಗೆಯನ್ನು ಮಾಡಿ ಗೂಂಡಾ ರಾಜ್ಯವನ್ನು ಮಾಡಬೇಕು ಅನ್ನುವಂತ ಹುನ್ನಾರವನ್ನ ಸರ್ಕಾರ ನಡೆಸ್ತಾ ಇರುವಂತದ್ದು ಇವತ್ತು ಸ್ಪಷ್ಟ ಆಗಿದೆ. ಸರ್, ಜೊತೆಗೆ ಅಲ್ಲೇ ಇರತಕ್ಕಂಥ ಶಾಸಕರಿಗೆ ಕರೆ ಮಾಡೋದಿಲ್ಲ, ಬಿಟ್ಟು ಬೇರೆಯವರಿಗೆ ಕರೆ ಮಾಡ್ತಾರೆ ಗೃಹ ಸಚಿವರು. ಇದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೇನು ಸಂಪೂರ್ಣ ಮಾಹಿತಿ ಇಲ್ಲ. ಆದ್ರೆ ಒಟ್ಟಾರೆ ಬೆಳವಣಿಗೆಗಳನ್ನ ನೋಡಿದಾಗ ಪೊಲೀಸ್ ಇಲಾಖೆಯನ್ನ ಸಂಪೂರ್ಣ ವಿರೋಧ ಪಕ್ಷದವರಿಗೆ ರಕ್ಷಣೆ ಇಲ್ಲದಂತ ಒಂದು ವಾತಾವರಣವನ್ನ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ಆದ್ರೂ ಕೂಡ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಚಿವರು ಯಾರಿರ್ತಾರೆ, ಅವರು ಉಸ್ತುವಾರಿ ಸಚಿವರು ಇಲ್ಲಿವರೆಗೂ ಹೋಗಿ ಭೇಟಿ ಕೊಟ್ಟಿಲ್ಲ. ಅಲ್ಲ, ಸರ್ಕಾರ ಪ್ರಾಯೋಜಿತ ದಂಗೆ ಅಂತಂದಾಗ ಇನ್ಯಾರು ಭೇಟಿ ಕೊಡಬೇಕು? ಅವರೇ ಮಾಡಿಸ್ತಾ ಇರತ್ತಾನೆ ದಂಗೆ. ನೋಡಿ, ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಇವತ್ತು ಕುಸಿದು ಬಿದ್ದಿದೆ. ಸರ್ಕಾರಿ ಪ್ರಾಯೋಜಿತ ದಂಗೆಗಳನ್ನು ಮಾಡುವಂತ ಒಂದು ಹುನ್ನಾರವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗ ಇವತ್ತು ಬಳ್ಳಾರಿಯಲ್ಲಿ ನಡೀತಾ ಇರುವಂತದ್ದು. ಒಂದು ಫ್ಲೆಕ್ಸ್ ಹಾಕುವಂತ ಗಲಾಟೆನಲ್ಲಿ ಒಬ್ಬ ಶಾಸಕರೇ ಬಂದು ಪ್ರಚೋದನೆಯನ್ನು ಕೊಡ್ತಾರೆ, ಗುಂಡು ಹಾರಿಸ್ತಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ಕಾನೂನಿದೆ ಅಂತ ಅನಿಸ್ತಾ ಇದೆಯಾ? ಅಂದ್ರೆ ಸರ್ಕಾರವೇ ಒಂದು ಪ್ರಚೋದನೆಯನ್ನು ಕೊಟ್ಟು ದಂಗೆಯನ್ನು ಮಾಡಿ ಗೂಂಡಾ ರಾಜ್ಯವನ್ನು ಮಾಡಬೇಕು ಅನ್ನುವಂತ ಹುನ್ನಾರವನ್ನ ಸರ್ಕಾರ ನಡೆಸ್ತಾ ಇರುವಂತದ್ದು ಇವತ್ತು ಸ್ಪಷ್ಟ ಆಗಿದೆ. ಸರ್, ಜೊತೆಗೆ ಅಲ್ಲೇ ಇರತಕ್ಕಂಥ ಶಾಸಕರಿಗೆ ಕರೆ ಮಾಡೋದಿಲ್ಲ, ಬಿಟ್ಟು ಬೇರೆಯವರಿಗೆ ಕರೆ ಮಾಡ್ತಾರೆ ಗೃಹ ಸಚಿವರು. ಇದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೇನು ಸಂಪೂರ್ಣ ಮಾಹಿತಿ ಇಲ್ಲ. ಆದ್ರೆ ಒಟ್ಟಾರೆ ಬೆಳವಣಿಗೆಗಳನ್ನ ನೋಡಿದಾಗ ಪೊಲೀಸ್ ಇಲಾಖೆಯನ್ನ ಸಂಪೂರ್ಣ ವಿರೋಧ ಪಕ್ಷದವರಿಗೆ ರಕ್ಷಣೆ ಇಲ್ಲದಂತ ಒಂದು ವಾತಾವರಣವನ್ನ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ಆದ್ರೂ ಕೂಡ ಅದರ ತನಿಖೆ ಆಗಬೇಕು. ಯಾಕಂದ್ರೆ ಮೇಲ್ನೋಟಕ್ಕೆ ಇವತ್ತು ಎಲ್ಲವೂ ಕೂಡ ಕ್ಲಿಯರ್ ಇದೆ, ಯಾರು ಗುಂಡು ಹರಿಸಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿದೆ. ಮತ್ತು ಜನಾರ್ದನ್ ರೆಡ್ಡಿ ಅವರು ಸಿಕ್ಕಿರ್ತಕ್ಕಂಥ ಬುಲೆಟಿನ್ ಇದನ್ನು ಕೂಡ ತೋರಿಸುವಂಥದ್ದನ್ನು ಮಾಡಿದ್ದಾರೆ. ಮತ್ತು ಇವತ್ತು ಅವ್ರು ಲೆಟರ್ ಕೊಡ್ತಾರೆ, ಮಾನ್ಯ ಅಶೋಕ್ ಸಾಹೇಬ್ರಿಗೆ ಕೊಟ್ಟಿದ್ದಾರೆ, ಡಿ ಜಿ ಅವ್ರಿಗೆ. ನಾವು ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ಇನ್ನೂವರೆಗೂ FIR ಅನ್ನು ಮಾಡೋಕ್ಕೆ ರೆಡಿ ಇಲ್ಲ. ಆದರೆ A1 ಆರೋಪಿಯನ್ನಾಗಿ ಜನಾರ್ದನ್ ರೆಡ್ಡಿಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರ ಇವತ್ತು ವಿಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಮೇಲೆ, ವಿಧಾನ ಪರಿಷತ್ ಸದಸ್ಯರ ಮೇಲೆ
ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇದಕ್ಕೆ ಯಾವುದೋ ಅಂಜುವಂಥ ಬಗ್ಗುವಂಥ ಕೆಲಸ ಮಾಡಂಗಿಲ್ಲ. ಅದ್ರ ಏನು ಮಾಡಬೇಕು ಅದನ್ನು ಮಾಡ್ತೇವೆ ಅನ್ನೋಂಥದ್ದು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದರ ತನಿಖೆ ಆಗಬೇಕು. ಯಾಕಂದರೆ ಮೇಲ್ನೋಟಕ್ಕೆ ಇವತ್ತು ಎಲ್ಲವೂ ಕೂಡ ಕ್ಲಿಯರ್ ಇದೆ, ಯಾರು ಗುಂಡು ಹರಿಸಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿದೆ. ಮತ್ತು ಜನಾರ್ದನ ರೆಡ್ಡಿಯವರು ಸಿಕ್ಕಿರ್ತಕ್ಕಂಥ ಬುಲೆಟಿನ್ ಇದನ್ನು ಕೂಡ ತೋರಿಸುವಂಥದ್ದನ್ನು ಮಾಡಿದ್ದಾರೆ. ಮತ್ತು ಇವತ್ತು ಅವ್ರು ಲೆಟ್ರ್ ಕೊಡ್ತೇವೆ, ಮಾನ್ಯ ಅಶೋಕ್ ಸಾಹೇಬ್ರಿಗೆ ಕೊಟ್ಟಿದ್ದಾರೆ ಡಿ ಜಿ ಅವ್ರಿಗೆ. ನಾವು ಅದರ ಬಳ್ಳಾರಿ ಗಲಭೆ ಸರ್ಕಾರದ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಮದ ಏರಿದೆ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಸಿ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ಎಂಎಲ್ಎ ಮನೆ ಮುಂದೆ ಫೈರಿಂಗ್, ಪೊಲೀಸರು ಸೈಲೆಂಟ್ ಆಗಿದ್ದಾರೆ. ಏನಾಗ್ತಾ ಇದೆ ಅಲ್ಲಿ? ಪೊಲೀಸರ ಬಗ್ಗೆಯೂ ಸಿಸಿ ಪಾಟೀಲ್ ಅವರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಗಲಭೆ ಸರ್ಕಾರದ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ, ಕೈಗನ್ನಡಿಯಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಮದ ಏರಿದೆ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಸಿ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ಎಂಎಲ್ಎ ಮನೆ ಮುಂದೆ ಫೈರಿಂಗ್ ಆಗುತ್ತೆ, ಆದ್ರೆ ಪೊಲೀಸರು ಮಾತ್ರ ಸೈಲೆಂಟ್ ಆಗಿರ್ತಾರೆ. ನಮ್ಗೇನಾಗಬೇಕು ಅನ್ನೋ ರೀತಿಯಲ್ಲಿರ್ತಾರೆ. ಪೊಲೀಸರ ಬಗ್ಗೆ ಕೂಡ ಸಿಸಿ ಪಾಟೀಲ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ಸಿಸಿ ಪಾಟೀಲ್ ಅವರಿದ್ದಾರೆ, ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ನಿನ್ನೆ ನಡೆದಂತಹ ಬಳ್ಳಾರಿಯಲ್ಲಿ ಏನೊಂದು ಘಟನೆ, ಈ ರೀತಿಯಾದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಡೆದಿದೆ ಅಂತಾನೆ ಹೇಳ್ಬೋದು. ಒಂದು ಶಾಸಕರ ಮನೆ ಮುಂದೆನೆ ಈ ರೀತಿಯಾಗಿ ಫೈರಿಂಗ್ ನಡೆದಿರೋದು ಬೇರೆ ರಾಜ್ಯಗಳಿಗೆ ಕೇಳಿ ಬರ್ತಾ ಇತ್ತು, ಈಗ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ರಾಜ್ಯ ಸರ್ಕಾರದ ಆಡಳಿತ ವೈಖರಿಯನ್ನು ತೋರಿಸ್ತದೆ. ಈ ರಾಜ್ಯ ಸರ್ಕಾರಕ್ಕೆ ಅಧಿಕಾರದ ಮದ ದರ್ಪ ಏರೈತಿ. ಒಬ್ಬ ಮಾಜಿ ಸಚಿವ, ಭಾರತೀಯ ಜನತಾ ಪಕ್ಷದ ಶಾಸಕ, ದೊಡ್ಡ ಉದ್ಯಮಿ, ಅವ್ರ ಮನೆ ಮೇಲೆ ಹೋಗಿ ಗುಂಡು ಹಾರಿಸ್ತಾರಂತಂದ್ರೆ ಇದು ಪೊಲೀಸರು ಮುಖ್ಯ ಪ್ರೇಕ್ಷಕರು ನಿಂದಿರ್ತಾರಂತಂದ್ರೆ ಯಾಕಿದ್ದಾರೆ ಪೊಲೀಸರು ಈ ರಾಜ್ಯದಲ್ಲಿ? ಅವ್ರ ಹತ್ರ ಸಾಮರ್ಥ್ಯ ಇಲ್ಲನೋ ಏನೋ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಮಹಾರಾಷ್ಟ್ರ ಪೊಲೀಸರು ಬಂದು ಕರ್ನಾಟಕದಲ್ಲಿ ಡ್ರಗ್ಸ್ ಅನ್ನ ಪತ್ತೆ ಹಚ್ತಾರ. ನಮ್ಮ ಪೊಲೀಸರು ಯಾಕೆ ಸುಮ್ಮಿದ್ರು? ನಮ್ಮ ಪೊಲೀಸರು ಎಮನೆಂಟ್ ಅಲ್ಲ ಅಂತ ನಾನು ಹೇಳಕ್ ಹೋಗುದಿಲ್ಲ, ದೇ ಆರ್ ಕ್ವೈಟ್ ಕೆಪಬಲ್. ಬಟ್ ಅವ್ರ ಕೈಗಳನ್ನ ಕಟ್ಟಿ ಹಾಕಿದಾವೆ. ಈ ಘಟನೆಯನ್ನು ಖಂಡಿಸ್ತೇವೆ. ಜನಾರ್ದನ್ ರೆಡ್ಡಿ ಅವರಿಗೆ ಸಂಪೂರ್ಣವಾದಂತಹ ನೈತಿಕ ಬೆಂಬಲವನ್ನು ನಾವು ಕೊಡ್ತೇವೆ. ಸರ್, ಜೊತೆಗೆ ಶಾಸಕರು ಇನ್ನೊಂದು ಆರೋಪ ಕೂಡ ಮಾಡಿದ್ದಾರೆ, ನನಗೆ ಹೊಡೆಯೋದಕ್ಕೆ ಬಂದಂತ ಗ್ಯಾಂಗ್ ಇದು ಅಂತ. ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ನನಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಜನಾರ್ದನ್ ರೆಡ್ಡಿ ಒಬ್ಬ ಪ್ರಭಾವಿ ರಾಜಕಾರಣಿ ಆಗಿದ್ರಿಂದ ಸುಳ್ಳು ಹೇಳುದಿಲ್ಲ ಅಂತ ಅನ್ನುವಂತ ಒಂದು ನಂಬಿಕೆ ನನಗಿದೆ. ಬಂದಿದ್ದು ನಿಜವಾಗಲ್ಲ. ಅವ್ರ ಮನೆ ಮಠ ಹೋಗಿದ್ದಾರೆ ಅಂದ್ರೆ ಏನದ್ರ ಅರ್ಥ? ಇಟ್ ಇಸ್ ಹ್ಯಾಪನ್ಡ್ ಇನ್ ಫ್ರಂಟ್ ಆಫ್ ಹಿಸ್ ಹೌಸ್ ಓನ್ಲಿನಾ? ಸರ್, ಈಗ ಅಲ್ಲಿ ಗಲಭೆ ಸೃಷ್ಟಿ ಮಾಡಿದಂತ ಬೇರೆ ವ್ಯಕ್ತಿಗಳಾದ್ರೂ ಕೂಡ FIR ನಲ್ಲಿ A1 ಜನಾರ್ದನ್ ರೆಡ್ಡಿನ್ ಮಾಡ್ತಾರೆ, A2 ಕೂಡ ಅವರ ಸಹೋದರನ್ ಮಾಡ್ತಾರೆ, A3 ರಾಮುಲು ಅವ್ರಿಗೆ ಮಾಡ್ತಾರೆ. ಸರ್, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇದು ಒಂದೇ ಸರಿನಾ ಈ ರಾಜ್ಯದಲ್ಲಿ ಮಾಡಿದ್ದು? A1 ಯಾವಾಗಲೂ ವಿರೋಧ ಪಕ್ಷದವರೇ ಹಾಕಾರ. ಗಲಭೆ ಯಾರೇ ಮಾಡ್ಲಿ, A1 ಆಗೋರು ಭಾರತೀಯ ಜನತಾ ಪಕ್ಷ, JDS ಇವರೇ A1 ಹಾಕಾರ. ಇದೇನು ಒಂದೇ ಸರಿ ಅಲ್ಲ. ಇದರಿಂದ ನಾವು ಈ ಸರ್ಕಾರದಿಂದ ಹೆಚ್ಚಿನ ನ್ಯಾಯವನ್ನ ನಿರೀಕ್ಷಿಸುವಷ್ಟು ಹುಚ್ಚರ ಮತ್ತು ಮೂರ್ಖರು ಕೂಡ ನಾವಲ್ಲ. ಸರ್, ಜೊತೆಗೆ ಉಸ್ತುವಾರಿ ಸಚಿವರು ಕೂಡ ಇದುವರೆಗೂ ಭೇಟಿ ನೀಡಿಲ್ಲ. ಸುಮಾರು 20 ಗಂಟೆಗಳು ಕೂಡ ಆಗ್ತಾ ಇದೆ ಈ ಘಟನೆ ನಡೆದು. ಯಾವ ಮುಖ ಇಟ್ಕೊಂಡು ಭೇಟಿ ಆಗ್ಬೇಕು? ಯಾವ ಜನ ಹೋಗಿದ್ದು ದಾದ್ಲೆ ಮಾಡಾಕ? ಏನು ಬಿಜೆಪಿ ಸದಸ್ಯರು ಹೋಗಿ ಜನಾರ್ದನ್ ರೆಡ್ಡಿ ಅವ್ರು ಹಿಡಿಯಕ್ಕೆ ಹೋಗಾರ? ಏನು ಬಿಜೆಪಿ ಸದಸ್ಯರು ಗುಂಡು ಹಾರಿಸ್ತಾರ? ಬಹಳ ಒಂದು ದುರಾಡಳಿತ ಪರಮಾವಧಿ ಅಂತ ಹೇಳ್ಬೋದು. ಇದಾಗಿತ್ತು ಮಾಜಿ ಸಚಿವರಾದಂತಹ ಸಿಸಿ ಪಾಟೀಲ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ, ನ್ಯೂಸ್ ಬೆಂಗಳೂರು. ಕಾಲ್ತುಳಿತ ಆಗಿದೆ ಅಂತ ಪಂದ್ಯ ನಿಲ್ಲಿಸೋದು ಸರಿಯಲ್ಲ. ಬೆಂಗಳೂರಲ್ಲಿ ಎಲ್ಲಾ ರೀತಿ ಕ್ರಿಕೆಟ್ ಮ್ಯಾಚ್ ನಡಿಬೇಕು. ಕಾಲ್ತುಳಿತ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಂದ್ಯವನ್ನ ನಿಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ? ಇದು ಖಂಡಿತ ಸರಿಯಲ್ಲ. ಬೆಂಗಳೂರಲ್ಲಿ ಎಲ್ಲಾ ರೀತಿ ಕ್ರಿಕೆಟ್ ಮ್ಯಾಚ್ ನಡೆಯಬೇಕು. ಬೆಂಗಳೂರಲ್ಲಿ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅಂತಹ ಘಟನೆ ನಡೆಯದಂತೆ ಕ್ರಮವನ್ನ ಕೈಗೊಳ್ಳಬೇಕು. ಕ್ರಿಕೆಟ್ ಮ್ಯಾಚ್ ನಡೆಯಬೇಕೆಂಬುದು ಎಲ್ಲರ ಬಯಕೆ ಆಗಿದೆ. ಪಂದ್ಯ ನಡೆಸಲು KSCA ಎಲ್ಲಾ ರೀತಿ ಕೆಲಸವನ್ನ ಮಾಡ್ತಾ ಇದೆ. ವೆಂಕಟೇಶ್ ಪ್ರಸಾದ್ ತಂಡ ಏನ್ ಮಾಡಬೇಕು ಮಾಡ್ತಾ ಇದೆ. ಗೈಡ್ಲೈನ್ಸ್ ನಂತೆ ಕ್ರಿಕೆಟ್ ನಡೆಸಲು ಸರ್ಕಾರ ಹೇಳಿದೆ. ಕಾಲ್ತುಳಿತ ಆಗಿದೆ ಅಂತ ಪಂದ್ಯ ನಿಲ್ಲಿಸೋದು ಸರಿಯಲ್ಲ ಅಂತ ಸದ್ಯಕ್ಕೆ ಬೆಂಗಳೂರಲ್ಲಿ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಎಲ್ಲಾ ರೀತಿ ಕ್ರಿಕೆಟ್ ಮ್ಯಾಚ್ಗಳು ಕೂಡ ನಡಿಬೇಕು. ಮತ್ತೆ ಅಂತಹ ಘಟನೆಗಳು ನಡೆಯದಂತೆ ಕ್ರಮವನ್ನ ಕೈಗೊಳ್ಳಬೇಕು. ಏನು ಕಾಲ್ತುಳಿತ ಆಗಿತ್ತು ಅಂತಹ ಘಟನೆಗಳು ಮರುಕಳಿಸಬಾರದು. ಆ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಕ್ರಿಕೆಟ್ ಮ್ಯಾಚ್ ನಡೆಯಬೇಕೆಂಬುದು ಎಲ್ಲರ ಬಯಕೆ ಆಗಿದೆ.
ಪಂದ್ಯವನ್ನು ನಡೆಸಲು ಕೆಎಸ್ಸಿ ಎಲ್ಲ ರೀತಿ ಕೆಲಸವನ್ನ ಮಾಡ್ತಾ ಇದೆ. ಸರ್ಕಾರ ಕೂಡ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಅನುಸರಿಸಿ ಈ ಒಂದು ಮ್ಯಾಚ್ ನಡೆಯೋದಕ್ಕೆ ತಿಳಿಸಿದೆ ಅಂತ ಬೆಂಗಳೂರಲ್ಲಿ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಏನೇ ಘಟನೆ ಆದ್ರೂ ಅದನ್ನ ತಡೆಯೋದು ಅಥವಾ ನಿಲ್ಲಿಸ್ಬಿಡಿ ಅನ್ನೋದೊಂದು ಸೊಲ್ಯೂಷನ್ ಅಲ್ಲ. ಅದರಿಂದ ನೀವು ಏನೇನು ಪರಿಹಾರಗಳನ್ನ ಮಾಡ್ಬೋದು, ಅದು ಏನೇನು ಚೇಂಜಸ್ ಮಾಡಬೇಕು ಅದನ್ನೆಲ್ಲ ಚೇಂಜಸ್ ಮಾಡಿ. ತುಂಬಾ ಜನ ಕೇಳ್ತಿರೋದು ಸ್ಟಾಂಪೀಡ್ ಆಗಿರೋದು ಕ್ರಿಕೆಟ್ ಆಕ್ಸಿಡೆಂಟ್ ಆಗಿ ಅಲ್ಲ, ಸ್ಟಾಂಪೀಡ್ ಆಗಿರೋದು ಜನರನ್ನ ಸೇರಿಸಿದೆ ಗೌರ್ಮೆಂಟ್. ಬಿಕಾಸ್ ಆಫ್ ಗೌರ್ಮೆಂಟ್ ಸ್ಟಾಂಪೀಡ್ ಆಯಿತು, ಕ್ರಿಕೆಟ್ನಿಂದ ಸ್ಟಾಂಪೀಡ್ ಆಗಲಿಲ್ಲ ಅಂತ. ಯಾರಿಂದ ಆಯ್ತು ಅಂತ ಹೇಳೋದಲ್ಲ, ಅದೆಲ್ಲ ಇಂಪಾರ್ಟೆಂಟು. ಆಗಿದ್ದು ಆಗಬಾರ್ದಾಗಿತ್ತು. ಅದರಿಂದ ಸುಮಾರು ತೊಂದರೆಗಳಾಗಿದೆ. ಎಷ್ಟೇ ಜನ 11 ಜನ ಅವತ್ತು ಮೃತಪಟ್ಟರು. ಅವರ ಕುಟುಂಬದ ವರ್ಗದವರಿಗೆಲ್ಲ ತುಂಬಾ ಕಾಂಡೋಲೆನ್ಸ್ ಹೇಳ್ತಾರೆ. ತುಂಬ ಆಗಬಾರ್ದಾಯ್ತು ಘಟನೆ, ಆಯಿತು. ಅದರಿಂದ ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ಕಮೆಂಟ್ ಕಳಿಸಿದ್ದವರು ಕೊನೆಗೂ ಲಾಕ್ ಆಗಿದ್ದಾರೆ. ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ಕಮೆಂಟ್ ಕಳಿಸಿದ್ರಲ್ಲ, ಅವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ಕೊನೆಗೂ ಕಮೆಂಟ್ ಕಿಡಿಗೇಡಿಗಳನ್ನ ಖಾಕಿ ಪಡೆ ಬಂಧಿಸಿದೆ. ಸೈಬರ್ ಕ್ರೈಮ್ ಪೊಲೀಸರಿಂದ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಶ್ಲೀಲ ಮೆಸೇಜ್ ಕಳುಹಿಸಿದ್ದ ಚಂದ್ರು ಮತ್ತು ನಿಖಿಲ್. ತನಿಖೆ ವಿಳಂಬಕ್ಕೆ ಬೇಸರವನ್ನ ವಿಜಯಲಕ್ಷ್ಮಿ ಅವರು ವ್ಯಕ್ತಪಡಿಸಿದ್ರು. ಕಮಿಷನರ್ ಮೊರೆ ಕೂಡ ಹೋಗಿದ್ರು. ಸದ್ಯಕ್ಕೆ ಯಾರು ಅಶ್ಲೀಲ ಮೆಸೇಜ್ಗಳನ್ನ ಕಳುಹಿಸಿದ್ರು ಅವ್ರನ್ನ ಕೊನೆಗೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಯಾವುದೇ ಹೆಣ್ಣು ಮಗಳಿಗಾಗಿರ್ಬೋದು ಅಶ್ಲೀಲ ಮೆಸೇಜ್ ಮಾಡ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ ಏನು ಮಾಡಿದ್ರು ವಿಜಯಲಕ್ಷ್ಮಿ ಅವರಿಗೆ, ಆ ಇಬ್ಬರು ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಲಾಗಿದೆ. IP ಅಡ್ರೆಸ್ಗಳ ಟ್ರ್ಯಾಕ್ ಮಾಡಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಚಂದ್ರು, ದಾವಣಗೆರೆ ಮೂಲದ ನಿತಿನ್. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ನಿತಿನ್ 31 ವರ್ಷ ಆತನಿಗೆ. ಚಿಕ್ಕಬಾಣಾವರ ಮೂಲದ ಚಂದ್ರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ಸಿಸಿಬಿ ಅವರು ನಡೆಸ್ತಾ ಇದ್ದಾರೆ. ಎಲ್ಲಾ ಮೆಸೇಜ್ಗಳನ್ನ ಡಿಲೀಟ್ ಮಾಡಿದ್ದ ಪೊಲೀಸರು. ಅಶ್ಲೀಲ ಪದಗಳಿಂದ ನಿಂದನೆ ಬಳಿಕ ಪೋಸ್ಟ್ ಅನ್ನ ಡಿಲೀಟ್ ಮಾಡಲಾಗಿತ್ತು. 24ನೇ ತಾರೀಕಿಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಕೆಲವು ತನ್ನ ಮಾಹಿತಿದ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ CCB ಟೀಮ್ ಅವರು 2 ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನಾವು ಒಬ್ಬ ಚಿಕ್ಕಬಾಣಾವರ್ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸವ್ರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಏನೂ ಮಾಹಿತಿ ಏನು ಬಂದರೆ ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ, ಆ ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತೇವೆ. ಸರ್, ಇದು ಇವ್ರುಗಳು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಸಾಧನೆಗೈದ ಪತ್ರಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಂದಾಯ ಭವನದಲ್ಲಿ ನಡೆದಿರುವ ಕಾರ್ಯಕ್ರಮದಲ್ಲಿ 2026ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಬಳಿಕ ಮಾಹಿತಿ ಹಕ್ಕು ಆಯೋಗದ ಆಯುಕ್ತರಾಗಿ ನೇಮಕಗೊಂಡಿರುವ ಮಹೇಶ್ ವಾಳ್ವೇಕರ್ ಅವರಿಗೆ ಅಭಿನಂದಿಸಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಸೇರಿದಂತೆ ಹಿರಿಯ ಪತ್ರಕರ್ತರು ಕೂಡ ಭಾಗಿಯಾಗಿದ್ದರು. ಸಾಧನೆಗೈದ ಪತ್ರಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಇನ್ನು ಬೆಂಗಳೂರಿನ ಕಂದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮ ಇದು. ಮಹೇಶ್ ವಾಳ್ವೇಕರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ. ಇನ್ನು ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ಮಹೇಶ್ ವಾಳ್ವೇಕರ್ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರತಿ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಂಥ ಪತ್ರಕರ್ತ ಬಾಂಧವರನ್ನು, ಯಾಕೆಂದರೆ ಅವರೆಲ್ಲ ಸುದ್ದಿ ಮನೆಯಿಂದ ಬೆಳೆದು ಹೋದಂಥವರಿಗೆ ಸರ್ಕಾರ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟಿರುತ್ತೆ. ಆ ಕಾರಣಕ್ಕಾಗಿ ಅವ್ರನ್ನ ಇಲ್ಲಿಗೊಂದು ಟೀಗೆ ಆಫರ್ ಮಾಡಿ ಜೊತೆಗೆ ಅವರಿಗೆ ಒಂದು ಗೌರವವನ್ನು KWJ ಗೌರವವನ್ನು ಸಮರ್ಪಣೆ ಮಾಡುವಂಥದ್ದು ನಾವು ತತ್ಸಂಪ್ರದಾಯ. ಅದನ್ನು
ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ಕೂಡ ಈ ಸಿದ್ದರಾಜು ಅವರು ರಾಜ್ಯೋತ್ಸವ ಅವಾರ್ಡಿಗಳು, ಹಾಗೆ BM ಹನೀಫ್ ಅವರು ಮತ್ತು ಶಾಂತರಾಜು ಅವರು ಫೋಟೋ ಜರ್ನಲಿಸ್ಟ್ ಅವರೆಲ್ಲರೂ ಬಂದಿದ್ದರು. ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ದೇವೆ. ಮತ್ತೊಂದು ಮಾಹಿತಿ, ತಮಗೆಲ್ಲ ಗೊತ್ತಿದೆ, ನಾನು ಮೂಲತಃ ಪತ್ರಕರ್ತ. ಕಳೆದ 24 ವರ್ಷಗಳ ಕಾಲ ನಾನು ಪತ್ರಕರ್ತನಾಗಿ ಪತ್ರಿಕೋದ್ಯಮಿಗೆ ಕೆಲಸ ಮಾಡಿದ್ದೇನೆ. ಹೀಗಾಗಿ ಕರ್ನಾಟಕ ರಾಜ್ಯ ಏನು ನಮ್ಮ KUWJ ಇದೆಯಲ್ಲ, ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್, ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘ, ಇದು ನಮ್ಮ ಎಲ್ಲ ಪತ್ರಕರ್ತರಿಗೆ ಒಂದು ತವರು ಮನೆ. ಇದು ನಮ್ಮ ಸ್ವಂತ ಮನೆ ಇದು. ಹೀಗಾಗಿ ತಮಗೆ ಗೊತ್ತಿರ್ಬೋದು, ನಾನು ಕಳೆದ 2 ತಿಂಗಳ ಹಿಂದೆ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ರಾಜ್ಯ ಆಯುಕ್ತನಾಗಿ ನೇಮಕಗೊಂಡಿದ್ದೇನೆ. ಮಾಹಿತಿ ಆಯುಕ್ತನಾಗಿ ನೇಮಕಗೊಂಡ ನಂತರ ನಮ್ಮ KUWJ ಅವರು, ಇಲ್ಲ ನೀವು ಬರಬೇಕು, ಅದರ ಅಧ್ಯಕ್ಷ ಶಿವಾನಂದ ತಗಡೂರು ನಮ್ಮ ಸ್ನೇಹಿತರು, ಅವರು ಇಲ್ಲ ನೀವು ಪತ್ರಕರ್ತರಾಗಿ ಮಾಹಿತಿ ಆಯುಕ್ತರಾಗಿ ಆಗಿದ್ದೀರಿ, ಇದೆಲ್ಲ ನಮ್ಮೆಲ್ಲ ಪತ್ರಕರ್ತ ಸಮೂಹಕ್ಕೇ, ಇಡೀ ಒಂದು ಸಮುದಾಯಕ್ಕೆ ಭಾಳ ಹೆಮ್ಮೆ.